ನಮ್ಮ ಸಂಪ್ರದಾಯ ಹೇಗಿತ್ತು ಅಂತಂದರೆ, ಮನೆಯಲ್ಲಿ ದೇವರ ಪೂಜೆ ಎಲ್ಲ ಮಾಡಬೇಕಂತೆ. ವೈಶ್ವದೇವ ಬಲಿಹರಣ ಎಲ್ಲ ಮಾಡಿದ ಮೇಲೆ ಮನೆಯ ಎದುರಿನಲ್ಲಿ ಬಂದು ನಿಲ್ಲಬೇಕಂತೆ. ಯಾಕೆ ನಿಲ್ಲಬೇಕು ಅಂತಂದರೆ, ಯಾರಾದರೂ ಆಚೆ ಈಚೆ ಹೋಗತಕ್ಕಂತಹ ಯಾರಾದರೂ ಹಸಿದವರು ಇದ್ದರೆ ಅವರನ್ನು ಮನೆಯೊಳಗೆ ಕರೆಸಿ ನಿಮ್ಗೆ ಏನು ಬೇಕು ಅಂತ ಸತ್ಕಾರ ಎಲ್ಲ ಮಾಡಿ ಊಟೋಪಚಾರಗಳನ್ನೆಲ್ಲ ಮಾಡಿಸಿ ಆಮೇಲೆ ನಾನು ಊಟ ಮಾಡಬೇಕು ಅನ್ನುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಸೇರಿತು. ಭೃತ್ಯಾತಿಥಿ ಪುರಸ್ಸರ, ಮೊದಲು ಅವರಿಗೆಲ್ಲ ಬಡಿಸಿದ ಮೇಲೆ ಕೊನೆಗೆ ತಾನು ಊಟ ಮಾಡಬೇಕು ಅನ್ನುವಂತಹ ಕ್ರಮ. ಯಾಕೆಂದರೆ ಅವರು ಹಸಿದಿರ್ತಾರೆ. ಹಸಿದವರಿಗೆ ಬೇರೆ ಜಾಗ ಇಲ್ಲ. ಅವರಿಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಬೇಕಾದ ವ್ಯವಸ್ಥೆಗಳು ಆಗಬೇಕಾದ್ರೆ ಎಲ್ಲಿ ಅಂತ ಹುಡುಕ್ತಾರೆ. ಪ್ರಾಯಶಃ ನಮ್ಮ ಉಡುಪಿಯಲ್ಲಿ ಈ ಸಮಸ್ಯೆಗಳೆಲ್ಲ ಇಲ್ಲ. ನಾವೆಲ್ಲ ಘಟ್ಟದ ಮೇಲೆ ಹೋಗ್ತೇವೆ. ನಾವು ಹೋದಾಗ ಈ ಸಮಸ್ಯೆಗಳೆಲ್ಲ ಇರ್ತದೆ. ಒಂದೊಂದು ಊರಿನಲ್ಲಿ ನಮ್ಮವರ ಮನೆಯೇ ಇಲ್ಲ ಅಂತ ಆದರೆ ಎಷ್ಟು ದೂರ ನಾವು ಸಂಚಾರ ಮಾಡಬೇಕಾಗ್ತದೆ. ಆವಾಗ ನಮಗೆ ಅನಿಸುವುದುಂಟು, ನಮ್ಮ ಆಚಾರ್ಯರು ಹೇಳಿದ ಆ ಸಂಪ್ರದಾಯ ಅಂದರೆ ಭೃತ್ಯ ಅತಿಥಿ ಪುರಸ್ಸರ, ದೊಡ್ಡವರನ್ನೆಲ್ಲ ಬಂದವರನ್ನೆಲ್ಲ ಮುಂದಿಟ್ಟುಕೊಂಡು ನಾವು ಊಟ ಮಾಡಬೇಕು ಅನ್ನುವಂಥದ್ದು. ಈ ಸಿಖ್ಖರಲ್ಲಿ ಇವತ್ತೂ ಆ ಸಂಪ್ರದಾಯ ಇದೆ. ಒಂದ್ಸಲ ನಾವು ಬದ್ರಿ ಯಾತ್ರೆ ಮಾಡ್ತಾ ಇದ್ದೇವೆ. ಬದ್ರಿ ಯಾತ್ರೆ ಮಾಡುವಾಗ ಒಂದು ತಂಡವನ್ನು ನಿಲ್ಲಿಸಿತು, ನಮ್ಮ ವಾಹನವನ್ನು ನಿಲ್ಲಿಸಿತು. ಎಲ್ಲ ಗಡ್ಡ ಮೀಸೆ ಎಲ್ಲ ಇಷ್ಟಿಷ್ಟು ಉದ್ದ ಅವರದು, ನೋಡಲಿಕ್ಕೆ ಇಷ್ಟಿಷ್ಟು ಜನ. ನಾವು ಮಠದವರು ಅಷ್ಟು ಜನ ಸೇರಿದ್ರು ಒಬ್ಬರಿಗೆ ಸಮಾನ, ಅಷ್ಟು ಬಲಿಷ್ಠರದು. ಗಾಡಿ ನಿಲ್ಲಿಸಿ ಅಂತ ಹೇಳಿದ್ರು. ಇನ್ನೇನಪ್ಪ ಗ್ರಾಚಾರ ಅಂತ ಹೇಳಿದ್ರೆ ಇಳೀರಿ ಅಂತ ಹೇಳಿದ್ರು. ಎಲ್ಲರನ್ನೂ ಇಳಿಸಿದ್ರು. ಏನು ಅಂತ, ಬನ್ನಿ ಅಂತ ಕರ್ಕೊಂಡೋದ್ರು. ಇನ್ನು ಪೊಲೀಸ್ ಸ್ಟೇಷನ ಏನಿರ್ತದೆ ಅಂತ ಎಲ್ಲ ಮಕ್ಕಳು ಗುಮ್ಮಾಗಿದ್ರು. ಭಯ ಅಂದರೆ ಭಯ, ಏನಾಗ್ತದೆ ಅಂತ ನೋಡಿದರೆ ಅಲ್ಲಿ ಒಂದಿಷ್ಟು ಪೂರಿ ರಾಶಿ, ಚಪಾತಿ ರಾಶಿ, ಅದಕ್ಕೆ ಬೇಕಾದರೂ ಹುಳಿ ಸಾಂಬಾರು ಎಲ್ಲ ರಾಶಿ ಬನ್ನಿ ಅಂತೇಳಿ ಊಟ ಕೊಡಿ. ನಾವು ತಿನ್ನೋದಿಲ್ಲ, ತಿನ್ನಿ. ನಾನು ನೋಡೋದು ಫಸ್ಟ್ ಟೈಮ್ ಹೀಗೆ ಯಾರ್ದೋ ರಾಶಿ ಅನ್ನ ಯಾರಿಗೋ ಸತ್ಕಾರ ನಡೆಸುವಂಥದ್ದು. ನನಗೆ ಹೇಳಿದೆವು, ನಾವು ಪೂಜೆ ಮಾಡದೆ ನಾವು ಎಲ್ಲೂ ತಿನ್ನೋದಿಲ್ಲ, ನಾವು ಹೋಗ್ತೇವೆ ಅಂತ ಕೈ ಬಿಟ್ಟು ಕಳಿಸಿಕೊಟ್ಟು. ಅಂದರೆ ಆ ಸಿಖ್ಖರಲ್ಲಿ ಇವತ್ತೂ ಆ ಸಂಪ್ರದಾಯ ಇದೆ. ದಾರಿಯಲ್ಲಿ ಯಾರಾದರೂ ಹೋದರೆ ಅವರನ್ನು ಕರೆದು ಅವರಿಗೆ ಊಟ ಬಡಿಸಿ ಹೊಟ್ಟೆ ತುಂಬ ತುಂಬಿಸಿ ಕಳಿಸಿಕೊಡ್ತಕ್ಕಂತಹ ಸತ್ಕಾರ ಕ್ರಮ ಇವತ್ತೂ ಅಲ್ಲಿದೆ. ಒಂದು ಮಾಘಮೇಳ, ಆ ಮಾಘಮೇಳದಲ್ಲಿ ನೋಡಬೇಕು ನೀವು, ಆ ವೈಭವ ನೋಡಬೇಕು. ಆ ಮಾಘಮೇಳದಲ್ಲಿ ಲಕ್ಷ ಜನ ಅದರಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಇರಲಿಕ್ಕೆ ಅಂತ. ಅಲ್ಲಿ ಒಂದು ಬೋರ್ಡು, ಏನು ಬೋರ್ಡು ಅಂದರೆ ಬೆಳಗ್ಗಿನ ಮೆನು ಏನು, ಮಧ್ಯಾಹ್ನದ ಮೆನು ಏನು, ಸಾಯಂಕಾಲಕ್ಕೇನು, ರಾತ್ರಿಗೇನು ಅಂತ ಹಾಕಿದ್ದಾರೆ. ಅಂದರೆ ಪ್ರಾಯಶಃ ನೀವು ಅನಿಸಿರ್ತೀರಿ ಎಷ್ಟು ದುಡ್ಡು ಕೊಡಬೇಕು ಅದಕ್ಕೆ ಅಂತ. ಫ್ರೀ ಮೀಲ್ಸ್ ಅಂತ ಅಲ್ಲಿ ಹಾಕಿರ್ತಾರೆ, ಎಲ್ಲ ಫ್ರೀ, ದುಡ್ಡು ಕೊಡಲಿಕ್ಕೇ ಇಲ್ಲ. ಅದಕ್ಕೆ ಕ್ಯೂ ನಿಂತಿರ್ತಾರೆ. ದುಡ್ಡು ಕೊಟ್ಟು ತಿನ್ನುವುದಕ್ಕೆಲ್ಲ ಫ್ರೀಯಾಗಿ ಎಲ್ಲ ಸಾಧುಗಳು ಸಂತರು ಎಲ್ಲರೂ ಕೂಡ ಬಂದು ಆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೇರೆ ಬೇರೆ ಉಪಚಾರಗಳನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಅದರ ಪಕ್ಕದಲ್ಲಿ ಒಂದು ದೊಡ್ಡ ಬೋರ್ಡ್. ಸಾಮಾನ್ಯವಾಗಿ ಏನಿರ್ತದೆ ಬೋರ್ಡ್ ಹೇಳಿ, ಒಂದು ಇಷ್ಟು ದೊಡ್ಡ ಸತ್ಕಾರ ಕಾರ್ಯಕ್ರಮ ಮಾಡಿದರೆ, ಇಷ್ಟೊಂದು ಊಟೋಪಚಾರಗಳನ್ನು ಮಾಡಿಸುವುದಾದರೆ ಆ ಖರ್ಚನ್ನು ನಡಿಬೇಕಲ್ಲ. ಆ ಖರ್ಚನ್ನು ನಿಭಾಯಿಸುವುದು ಹೇಗೆ? ಸಾಮಾನ್ಯವಾಗಿ ಬೋರ್ಡ್ ಹಾಕಿರ್ತೇವೆ. ನಾವು ಏನು ಬೋರ್ಡ್ ಹಾಕಿರ್ತೇವೆ ಅಂತಂದರೆ, ಡೊನೇಷನ್ಸ್ ಆರ್ ಎಕ್ಸೆಪ್ಟೆಡ್ ಹಿಯರ್. ಏನು ಡೊನೇಷನ್ ಕೊಡೋದಾದರೆ ಬನ್ನಿ ಇಲ್ಲಿ. ಅಲ್ಲಿಯ ಬೋರ್ಡ್ ಹೇಗಿದೆ ಅಂತಂದರೆ, ಡೊನೇಷನ್ಸ್ ಆರ್ ನಾಟ್ ಎಕ್ಸೆಪ್ಟೆಡ್ ಹಿಯರ್ ಅಂತ ಬೋರ್ಡ್ ಹಾಕಿರ್ತಾರೆ. ಡೊನೇಷನ್ ತೆಕ್ಕೊಳ್ಳೋದಿಲ್ಲ. ನಾನು ಅದನ್ನು ನೋಡಿದ್ದು, ನನಗೆ ಆಶ್ಚರ್ಯ ಅಂತ ಅನಿಸಿತು. ಇಷ್ಟು ರಾಶಿ ಚಪಾತಿ ಪೂರಿ ಇದನ್ನೆಲ್ಲ ಬಡಿಸಿ ಬೇರೆ ಮೆನು, ಒಂದು ದಿನ ಅಲ್ಲ, ಒಂದು ತಿಂಗಳು ಬಂದವರಿಗೆಲ್ಲ ಇಷ್ಟೇ ಜನ ಅಂತಿಲ್ಲ. ಅದು ಬೆಳಗ್ಗೆ ಮುಗಿಯುವಾಗ ಮಧ್ಯಾಹ್ನ ಮುಗಿಯುವಾಗ ಸಾಯಂಕಾಲ ಮುಗಿಯುವಾಗ ರಾತ್ರಿ. ಹಾಗಾಗಿ ಅಲ್ಲಿಯ ಸಾಧು ಸಂತರು ಅವರಿಗೆಲ್ಲ ಕಷ್ಟನೇ ಇಲ್ಲ, ಅಷ್ಟು ಸತ್ಕಾರ ಅಲ್ಲಿ ಮಾಡ್ತಾರೆ. ನಮ್ಮೂರಿನಲ್ಲಿ ದೇವಸ್ಥಾನದಲ್ಲೆಲ್ಲ ಇರ್ತದೆ ನೋಡಿ, ಈಗ ಬ್ರಹ್ಮಕಲಶ ಎಲ್ಲ ಆದಾಗ ನಿಮ್ಮ ಪಕ್ಕದ ಕಡಿಯಾಳಿಯಲ್ಲಿ ನಡೀತಾ ಇದೆ. ಈಗ ಎಂಥ ಭಕ್ಷ್ಯ ಭೋಜ ಯಾರು ಬೇಕಾದರೂ ಬನ್ನಿ ಅಂತ ಒಂದು ದಿನ ಅಷ್ಟೇ. ಅಲ್ಲಿ ಒಂದು ತಿಂಗಳು ಇಡೀ ಇಂತಹ ಸತ್ಕಾರ. ನಮ್ಮ ಮನೆಗಳಲ್ಲಿ ಇಂತಹ ಸತ್ಕಾರಗಳಿತ್ತು. ಯಾರಾದರೂ ಹೋಗೋದಾದರೆ ಕೈ ಮುಗಿದು ಕರ್ಕೊಂಡು ಬಂದು ಅವರಿಗೆ ಸತ್ಕಾರ ಮಾಡುವಂಥದ್ದು ಅಂತ. ನಮ್ಮ ಮನೆ ಕಟ್ಟುವುದು ಯಾಕೆ ಅಂತಂದರೆ ಇದಕ್ಕೋಸ್ಕರ ಅಂತ. ಮನೆಗೊಂದು ಹೆಸರಿದೆ, ಗೃಹ ಅಂತ ಹೆಸರು. ಗೃಹ ಅಂದರೆ ಏನು? ಗೃಹಣಾತೀತಿ ಗ್ರಹಂ ಅಂತ. ಯಾರು ಹೋಗ್ತಾರೆ ಅವರನ್ನು ಹಿಡಿದುಕೊಂಡು ಬಂದು ಮನೆಯೊಳಗೆ ಕೂಡಿಸಿ
ಊಟ ಮಾಡಿ ಅವರನ್ನು ಸಂತೋಷಪಡಿಸಬೇಕು. ಅದಕ್ಕೆ ಗೃಹ ಅಂತ ಕರೀತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಕಟ್ಟುವಾಗ ಚಿಕ್ಕ ಚಿಕ್ಕ ಮನೆ ಕಟ್ಟುವುದು ಕ್ರಮನೇ ಇರಲಿಲ್ಲ, ದೊಡ್ಡ ಮನೆಯನ್ನು ಕಟ್ಟುವುದು. ನಮಗಿರ್ಲಿಕ್ಕೆ ಎಷ್ಟು ಜಾಗ ಬೇಕು? ನಾವು ಹೇಳ್ತೇವೆ ಇದು ಮಗಂದು, ಇದು ಮಗಳದು, ಇದು ಅಡಿಯಂದು, ಅದನ್ನು ಬೇರೆ ಬೇರೆ ಕೊಡ್ತಾರೆ ಯಾರಾದ್ರು, ಅವರು ಎಲ್ಲೆಲ್ಲೋ ಇರ್ತಾರೆ. ಆದರೂ ಇಷ್ಟು ಜಾಗ ನಾವು ಕಟ್ಟಿರ್ತೇವೆ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಎಷ್ಟು ಉದಾರ, ಹಾಗೆ ಕಟ್ಟಡವೂ ಅಷ್ಟು ಉದಾರ ಆಗಿರಬೇಕು ಅಂತ ದೊಡ್ಡ ಮನೆಗಳನ್ನು ಕಟ್ಟುವ. ಈಗೆಲ್ಲ ಚಿಕ್ಕದಾಗಿದೆ, ಮೊದಲೆಲ್ಲ ಭಾರಿ ದೊಡ್ಡ ದೊಡ್ಡ ಮನೆಗಳು, 100 ಬಾಗಿಲಿನ ಮನೆಗಳು ಅಂತ ಎಲ್ಲ ಹೇಳೋದು. ಅಲ್ಲಿ ಬಂದ ಅತಿಥಿಗಳಿಗೆ ಸತ್ಕಾರಕ್ಕೋಸ್ಕರ ಅಂತ ಇವತ್ತು